ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಸೂಕ್ಷ್ಮ ಜಗತ್ತಿನಲ್ಲಿ ಆತ್ಮರು ಏನು ಮಾಡುತ್ತಿರುತ್ತಾರೆ? ಈ ಭೂಮಿಯ ಮೇಲೆ ವಾಸಿಸುವ ಎಲ್ಲ ಆತ್ಮರು ಒಂದಲ್ಲ ಒಂದು ಕೆಲಸ ಕಾರ್ಯದಲ್ಲಿ ಮುಳುಗಿರುತ್ತಾರೆ. ಜೀವನ ನಡೆಸಲು ಹಣದ ಅವಶ್ಯಕತೆ ಇದೆ. ಹಣ ಸಂಪಾದನೆ ಮಾಡಬೇಕಾಗುತ್ತದೆ. ಈ ಭೂಮಿಯ ಮೇಲೆ ಮನುಷ್ಯ ಊಟ, ವಸತಿ ಎಲ್ಲದಕ್ಕಾಗಿ ಶ್ರಮ ಪಡಲೇಬೇಕಾಗುತ್ತದೆ. ಶ್ರಮಿಸುತ್ತಲೇ ಇರುತ್ತಾನೆ. ಹಾಗಾದರೆ ಇಲ್ಲಿಂದ ಶರೀರ ಬಿಟ್ಟು ಮೇಲೆ ಸೂಕ್ಷ್ಮ ಲೋಕಕ್ಕೆ ಹೋದ ಮೇಲೆ ಆತ್ಮ ಏನು ಮಾಡುತ್ತದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. 5 ತತ್ವದಿಂದ 3 ತತ್ವದಲ್ಲಿ ಬಂದಾಗ ಆತ್ಮವು ಏನು ಮಾಡಲಿಕ್ಕೆ ಸಾಧ್ಯ? ಸೂಕ್ಷ್ಮ ಲೋಕ ಒಂದು ಬಹುದೊಡ್ಡ ಲೋಕವಾಗಿದೆ. ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ ಇಲ್ಲಿ ಇರುವಂತಹ ಆತ್ಮರೆಲ್ಲ ಏನು ಮಾಡುತ್ತಿದ್ದಾರೆ? ಬಾಪೂಜಿಯವರು ಇದನ್ನು ಈ ರೀತಿ ಹೇಳಿದ್ದಾರೆ. ವಿಷ್ಣುಪುರಿ, ಬ್ರಹ್ಮಪುರಿ ಎಲ್ಲೆಡೆಯೂ ಆತ್ಮರು ವಾಸಿಸುತ್ತಿದ್ದಾರೆ. ವಿಷ್ಣುಪುರಿಯಲ್ಲಿ ಗೋಲೋಕವಿದೆ. ಅಲ್ಲಿಯ ಆತ್ಮರು ಆನಂದದಲ್ಲಿ ಜೀವಿಸುತ್ತಿದ್ದಾರೆ. ಅಲ್ಲಿ ವಿಷ್ಣುವಿನ ಅನೇಕ ಅವತಾರಗಳಿದ್ದು ಆತ್ಮರು ವಿಷ್ಣುವಿನೊಂದಿಗೆ ಆನಂದದಲ್ಲಿ ತೇಲಾಡುತ್ತಿದ್ದಾರೆ. ಶಿವಪುರಿಯಲ್ಲಿಯ ಆತ್ಮರು ಪರಂಧಾಮಕ್ಕೆ ಹೋಗಲು ತಪಸ್ಸು ಮಾಡುತ್ತಿದ್ದಾರೆ. ಹೀಗೆ ಎಲ್ಲೆಡೆ ಆತ್ಮರ ಅಸ್ತಿತ್ವವಿದೆ. ಸಂಪೂರ್ಣ ಬ್ರಹ್ಮಾಂಡಗಳು, ಗ್ಯಾಲಕ್ಸಿಗಳಲ್ಲಿ ಆತ್ಮಗಳಿದ್ದಾರೆ. ಅವರೆಲ್ಲ ಒಂದೊಂದು ಗ್ರೂಪನ್ನು ಮಾಡಿಕೊಂಡು ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದಕ್ಕೆ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಪ್ರಯಾಣ ಮಾಡುತ್ತಲೇ ಇರುತ್ತಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಅನೇಕ ಗ್ರೂಪ್ಗಳನ್ನು ಮಾಡಿಕೊಂಡು ಆತ್ಮರು ಅಲಿಯುತ್ತಿದ್ದಾರೆ. ಅವರಿಗೆ ಅನ್ನ ನೀರಿಗಾಗಿ ಪರಿಶ್ರಮ ಪಡುವಂತಹ ಅಗತ್ಯವೇ ಇಲ್ಲ. ಕೇವಲ ಮನಸ್ಸಿನಲ್ಲಿ ಅದರ ಆಭಾಸವಿರುತ್ತದೆ ಅಷ್ಟೇ. ಸಂಕಲ್ಪ ಮಾಡುತ್ತಿದ್ದಂತೆ ಸಂತೃಪ್ತಿ ಸಿಗುತ್ತದೆ. ಆಹಾರ ಬೇಕು ಎಂದು ಆಸೆಯಾದಾಗ ಸಂಕಲ್ಪ ಮಾಡುತ್ತಾರೆ ಮತ್ತು ಅದರ ಅನುಭವ ಮಾತ್ರದಿಂದಲೇ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದು ಕೇವಲ ಅನುಭವ ಜಗತ್ತು. ಇಲ್ಲಿ ಆತ್ಮರಿಗೆ ಸ್ಥೂಲ ಶರೀರವೇ ಇಲ್ಲ. ಗ್ಯಾಲಕ್ಸಿಗಳ ಮಧ್ಯಭಾಗದಲ್ಲಿ ಸುತ್ತಾಡುವ ಆತ್ಮರು ಒಂದು ಯೂನಿವರ್ಸ್ನಿಂದ ಬೇರೊಂದು ಯೂನಿವರ್ಸ್ಗೆ ಸುತ್ತಾಡಲು ಹೊರಟು ಬಿಡುತ್ತಾರೆ. G2 ಅಂದರೆ ಗ್ರೇಟ್ ಯೂನಿವರ್ಸ್ 2ರಿಂದ ಗ್ರೇಟ್ ಯೂನಿವರ್ಸ್ 3 ಮತ್ತು G3 ಇಂದ G4 ಹೀಗೆ G17 ವರೆಗೆ ಸಂಪೂರ್ಣ ಮಲ್ಟಿವರ್ಸ್ ತುಂಬೆಲ್ಲ ಆತ್ಮರು ಸುತ್ತಾಡುತ್ತಲೇ ಇರುತ್ತಾರೆ. ಇನ್ನು ಕೆಲವು ಆತ್ಮರು ಒಂದು ಮಲ್ಟಿವರ್ಸ್ನಿಂದ ಇನ್ನೊಂದು ಮಲ್ಟಿವರ್ಸ್ಗೆ ಮತ್ತು ಇನ್ನು ಕೆಲವು ಆತ್ಮರು ಅನಂತಾನಂತ ಮಲ್ಟಿವರ್ಸ್ನಲ್ಲಿ ಸುತ್ತಾಡುವ ಆತ್ಮರು ಸಹ ಇದ್ದಾರೆ. ಇನ್ನು ಕೆಲವರು 100 ಕಲಾದಿಂದ 200 ಕಲಾ, 300 ಕಲಾ ಹೀಗೆ ಗ್ರೂಪ್ಗಳನ್ನು ಮಾಡಿಕೊಂಡು ಆತ್ಮಗಳು ಸುತ್ತಾಡುತ್ತಲೇ ಇರುತ್ತಾರೆ. ಸೂಕ್ಷ್ಮ ಜಗತ್ತು ಒಂದು ರಹಸ್ಯಮಯವಾದ ಜಗತ್ತು. ಇಲ್ಲಿಯ ರಹಸ್ಯ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಈ ಭೂಮಿಯ ಮೇಲೆ ನಡೆಯುತ್ತಿರುವ ಜಗತ್ತಿಗೂ ಮತ್ತು ಅಲ್ಲಿನ ಜಗತ್ತಿಗೂ ಇರುವ ವ್ಯತ್ಯಾಸ ಅನಂತ. ಕಲ್ಪನೆಗೂ ಸಿಗದಷ್ಟು, ಊಹಿಸಲೂ ಆಗದಷ್ಟು ರಹಸ್ಯಗಳನ್ನು ಸೂಕ್ಷ್ಮ ಜಗತ್ತು ಹೊಂದಿದೆ. ಅರ್ಥವಾಗದಿದ್ದಾಗ ಮನುಷ್ಯ ಈ ಸೂಕ್ಷ್ಮ ಜಗತ್ತಿನ ಜ್ಞಾನವನ್ನು ಅರ್ಥವಿಲ್ಲದ ಜ್ಞಾನ, ಗಾಳಿಯಲ್ಲಿ ತೇಲುವ ಜ್ಞಾನ ಎಂದು ಹೇಳಿ ಉಡಾಫೆ ಮಾಡುತ್ತಾನೆ. ಹೌದು, ಸೂಕ್ಷ್ಮ ಜಗತ್ತಿನ ಜ್ಞಾನ ವಾಯು ಜ್ಞಾನವೇ ಆಗಿದೆ. ಅತಿ ಸೂಕ್ಷ್ಮ ಜ್ಞಾನವಾಗಿದೆ. ಕಾರಣ ಜಗತ್ತು, ಮಹಾಕಾರಣ ಜಗತ್ತು ಈ ಎಲ್ಲ ಮೇಲಿನ ಜಗತ್ತುಗಳ ಜ್ಞಾನ ತಿಳಿದುಕೊಳ್ಳಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಇದು ಸಂಪೂರ್ಣ ಸೂಕ್ಷ್ಮ ಜ್ಞಾನವಾಗಿದೆ. ಹೀಗಾಗಿ ಇನ್ನೂ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ವಿಶ್ವಾಮಿತ್ರ ತನ್ನ ಸಾವಿರಾರು ವರ್ಷಗಳ ತಪಸ್ಸಿನ ಫಲದ ಶಕ್ತಿಯನ್ನು ಉಪಯೋಗಿಸಿಕೊಂಡು ತ್ರಿಶಂಕುವಿಗೆ ಸ್ವರ್ಗಕ್ಕೆ ಸಶರೀರವಾಗಿ ಕಳುಹಿಸಲು ಆಗದಿದ್ದಾಗ ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡಿದ. ಅವರ ಸಂಕಲ್ಪ ಶಕ್ತಿಯನ್ನು ತಡೆಯುವಂತಹ ಶಕ್ತಿ ಇಂದ್ರನಿಗಾಗಲಿ ಅಥವಾ ಬ್ರಹ್ಮನಿಗಾಗಲಿ ಇರಲಿಲ್ಲ. ಅಂದರೆ ತನ್ನ ಸಂಕಲ್ಪ ಶಕ್ತಿಯನ್ನು ಪ್ರಯೋಗಿಸಿ ಯಾರು ಬೇಕಾದರೂ ಹೊಸ ಜಗತ್ತನ್ನೇ ನಿರ್ಮಾಣ ಮಾಡಬಲ್ಲರು.
ಸೂಕ್ಷ್ಮ ಸಂಕಲ್ಪಗಳಿಗೆ ಅದ್ಭುತ ಶಕ್ತಿ ಇದೆ ಮತ್ತು ಇಂತಹ ಅದ್ಭುತಗಳು ಸೂಕ್ಷ್ಮ ಜಗತ್ತಿನಲ್ಲಿ ನಡೆಯುತ್ತಲೇ ಇರುತ್ತವೆ. ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की